ಕೋಡುಬಳೆ ಅಂದ್ರೆ ಅಡುಕಲೆ. ಕೆಎಲ್ ರಾಹುಲ್ ಮುಗಿಸಬೇಕಾ? ಗಂಭೀರ್ ವಿರುದ್ಧ ಗರಂ. ರೋಹಿತ್ ಶರ್ಮಾಗಾಗಿ ಮುಂಬೈ ಇಂಡಿಯನ್ಸ್ ವಿಶೇಷ ವಿಡಿಯೋ ಬಿಡುಗಡೆ. ಆಗಸ್ಟ್ 4ರಂದು ಶ್ರೀಲಂಕಾಗೆ ಟೀಮ್ ಇಂಡಿಯಾ. ಅಯೋಗ್ಯ 2 ಚಿತ್ರದ ಹುಡುಗಿ ಡೇಂಜರಸ್ ಹಾಡು ರಿಲೀಸ್. ಈ ಸುದ್ದಿಗಳನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 9ನಲ್ಲಿ. ಇತ್ತೀಚೆಗೆ ಇಂಗ್ಲೆಂಡ್ ಐರ್ಲೆಂಡ್ ವಿರುದ್ಧದ ಟಿ20 ಟೂರ್ನಿಯಲ್ಲಿ ವೈಟ್ ವಾಶ್ ಆದ ಬಳಿಕ ಈಗ ಇಂಗ್ಲೆಂಡ್ ವಿರುದ್ಧ ನಡೆದಿದ್ದ ಏಕದಿನ ಸರಣಿಯಲ್ಲೂ ಟೀಂ ಇಂಡಿಯಾ ಸೋಲನ್ನಪ್ಪಿದೆ. ಈ ಕುರಿತು ಗರಂ ಆಗಿರುವ ಮಾಜಿ ಆಟಗಾರ ಕೃಷ್ಣಮಾಚಾರಿ ಶ್ರೀಕಾಂತ್, ಭಾರತ ಸೋಲಲು ತಂಡದ ಕೋಚ್ ಗೌತಮ್ ಗಂಭೀರ್ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ ಹಾಗೂ ತಂಡದ ಆಡಳಿತ ಮಂಡಳಿ ಕಾರಣ ಅಂದಿದ್ದಾರೆ. ಟಿ20ಯಲ್ಲಿ ಸಂಜು ಸ್ಯಾಮ್ಸನ್ ಹಾಗೂ ವೈಭವ್ ಸೂರ್ಯವಂಶಿ ಆಟವನ್ನ ಹಾಳು ಮಾಡಾಯಿತು, ಈಗ ಕೆಎಲ್ ರಾಹುಲ್ನ ಆಟವನ್ನ ಹಾಳು ಮಾಡ್ತಾ ಇದ್ದೀರಿ ಎಂದು ಕಿಡಿಕಾರಿದ್ದಾರೆ. ಕೊಹ್ಲಿ ಜೊತೆ ಬ್ಯಾಟಿಂಗ್ ಮಾಡೋದು ಅಂದ್ರೆ ಇಲ್ಲಿ ಬರೀ ಪಾರ್ಟ್ನರ್ಶಿಪ್ ಅಲ್ಲ, ಉತ್ತಮ ಮನರಂಜನೆ ಕೂಡ ಇರುತ್ತೆ, ಹೀಗಂತ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಹೇಳಿದ್ದಾರೆ. ಭಾರತ ತಂಡ ಆಗಸ್ಟ್ 4ರಂದು ಟೆಸ್ಟ್ ಸರಣಿಗಾಗಿ ಟೀಂ ಇಂಡಿಯಾ ಶ್ರೀಲಂಕಾಗೆ ತೆರಳಲು ಸಾಧ್ಯತೆ ಇದೆ. WTCಯಲ್ಲಿ ನಡೆಯಲಿರುವ ಗೆಸ್ಟ್ ಸರಣಿಗಾಗಿ ನಾಯಕ ಗಿಲ್ ತಂಡ ಬೇಗನೆ ಪ್ರಯಾಣಿಸಿ ಉತ್ತಮ ಅಭ್ಯಾಸ ನಡೆಸೋಕೆ ಮುಂದಾಗಿದೆ. ಇಂಗ್ಲೆಂಡ್ ಟೆಸ್ಟ್ ಕ್ರಿಕೆಟ್ ತಂಡಕ್ಕೆ ಹೊಸ ಕೋಚ್ ಆಯ್ಕೆಯಾಗಿ ಅಂತಿಮ ಹಂತದ ಕಸರತ್ತು ನಡೆದಿದೆ. ಈ ಕೋಚ್ ಹುದ್ದೆಗೆ ಆಸ್ಟ್ರೇಲಿಯಾ ತಂಡದ ಮಾಜಿ ಕ್ರಿಕೆಟಿಗ ಜಸ್ಟಿನ್ ಲ್ಯಾಂಗರ್ ಆಯ್ಕೆ ಬಹುತೇಕ ಖಚಿತ ಎನ್ನಲಾಗಿದೆ. ಆದರೆ ಅಧಿಕೃತವಾಗಿ ಆಯ್ಕೆ ಪ್ರಕಟ ಆಗಬೇಕಿದೆ. ಡೈರೆಕ್ಟರ್ ದುನಿಯಾ ಸೂರಿ ಹಾಗೂ ಧ್ರುವ ಸರ್ಜಾ ಕಾಂಬಿನೇಷನ್ ನಲ್ಲಿ ಬರಬೇಕಾಗಿದ್ದ ಚಿತ್ರಕ್ಕೆ ಇದೀಗ ಬ್ರೇಕ್ ಬಿದ್ದಿದೆ. ಸಿನಿಮಾದಿಂದ ಇದೀಗ ದುನಿಯಾ ಸೂರಿ ಹಿಂದೆ ಸರಿದಿದ್ದಾರೆ. ಕಾರಣ ವಿಳಂಬ. ಹೌದು, ಈಗಾಗಲೇ ತುಂಬಾ ಸಮಯಗಳಿಂದ ಚಿತ್ರದ ಪ್ರೀ ಪ್ರೊಡಕ್ಷನ್ ನಲ್ಲಿ ಚಿತ್ರತಂಡ ತೊಡಕೊಂಡಿತ್ತು. ಆದರೆ ಶೂಟಿಂಗ್ ಶುರು ಮಾಡೋ ಹಂತಕ್ಕೆ ಬಂದಿದ್ದು ಕ್ರಿಮಿನಲ್ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿರುವ ಧ್ರುವ ಬಳಿ ಸಮಯ ಇಲ್ಲ. ಹೀಗಾಗಿ ವಿಳಂಬ ಆಗೋ ಸಾಧ್ಯತೆ ಇರೋ ಕಾರಣ ಆಚೆ ಬಂದಿರೋದಾಗಿ ದುನಿಯಾ ಸೂರಿ ತಿಳಿಸಿದ್ದು, ಮುಂದೊಂದು ದಿನ ಸಿನಿಮಾ ಮಾಡೋದಾಗಿ ಹೇಳಿದ್ದಾರೆ. ಕೆಎಲ್ ರಾಹುಲ್ ಮುಗಿಸಬೇಕಾ? ಗಂಭೀರ್ ವಿರುದ್ಧ ಗರಂ. ರೋಹಿತ್ ಶರ್ಮಾಗಾಗಿ ಮುಂಬೈ ಇಂಡಿಯನ್ಸ್ ವಿಶೇಷ ವಿಡಿಯೋ ಬಿಡುಗಡೆ. ಆಗಸ್ಟ್ 4ರಂದು ಶ್ರೀಲಂಕಾಗೆ ಟೀಮ್ ಇಂಡಿಯಾ. ಅಯೋಗ್ಯ 2 ಚಿತ್ರದ ಹುಡುಗಿ ಡೇಂಜರಸ್ ಹಾಡು ರಿಲೀಸ್. ಈ ಸುದ್ದಿಗಳನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 9ನಲ್ಲಿ. ಇತ್ತೀಚೆಗೆ ಇಂಗ್ಲೆಂಡ್ ಐರ್ಲೆಂಡ್ ವಿರುದ್ಧದ ಟಿ20 ಟೂರ್ನಿಯಲ್ಲಿ ವೈಟ್ ವಾಶ್ ಆದ ಬಳಿಕ ಈಗ ಇಂಗ್ಲೆಂಡ್ ವಿರುದ್ಧ ನಡೆದಿದ್ದ ಏಕದಿನ ಸರಣಿಯಲ್ಲೂ ಟೀಂ ಇಂಡಿಯಾ ಸೋಲನ್ನಪ್ಪಿದೆ. ಈ ಕುರಿತು ಗರಂ ಆಗಿರುವ ಮಾಜಿ ಆಟಗಾರ ಕೃಷ್ಣಮಾಚಾರಿ ಶ್ರೀಕಾಂತ್, ಭಾರತ ಸೋಲಲು ತಂಡದ ಕೋಚ್ ಗೌತಮ್ ಗಂಭೀರ್ ಹಾಗೂ ತಂಡದ ಆಡಳಿತ ಮಂಡಳಿ ಕಾರಣ ಅಂದಿದ್ದಾರೆ. ಟಿ20ಯಲ್ಲಿ ಸಂಜು ಸ್ಯಾಮ್ಸನ್ ಹಾಗೂ ವೈಭವ್ ಸೂರ್ಯವಂಶಿ ಆಟವನ್ನ ಹಾಳು ಮಾಡಾಯಿತು, ಈಗ ಕೆಎಲ್ ರಾಹುಲ್ನ ಆಟವನ್ನ ಹಾಳು ಮಾಡ್ತಾ ಇದ್ದೀರಿ ಎಂದು ಕಿಡಿಕಾರಿದ್ದಾರೆ. ಕೊಹ್ಲಿ ಜೊತೆ ಬ್ಯಾಟಿಂಗ್ ಮಾಡೋದು ಅಂದ್ರೆ ಇಲ್ಲಿ ಬರೀ ಪಾರ್ಟ್ನರ್ಶಿಪ್ ಅಲ್ಲ, ಉತ್ತಮ ಮನರಂಜನೆ ಕೂಡ ಇರುತ್ತೆ, ಹೀಗಂತ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಹೇಳಿದ್ದಾರೆ. ಭಾರತ ತಂಡ ಆಗಸ್ಟ್ 4ರಂದು ಟೆಸ್ಟ್ ಸರಣಿಗಾಗಿ ಟೀಂ ಇಂಡಿಯಾ ಶ್ರೀಲಂಕಾಗೆ ತೆರಳಲು ಸಾಧ್ಯತೆ ಇದೆ. WTCಯಲ್ಲಿ ನಡೆಯಲಿರುವ ಗೆಸ್ಟ್ ಸರಣಿಗಾಗಿ ನಾಯಕ ಗಿಲ್ ತಂಡ ಬೇಗನೆ ಪ್ರಯಾಣಿಸಿ ಉತ್ತಮ ಅಭ್ಯಾಸ ನಡೆಸೋಕೆ ಮುಂದಾಗಿದೆ. ಇಂಗ್ಲೆಂಡ್ ಟೆಸ್ಟ್ ಕ್ರಿಕೆಟ್ ತಂಡಕ್ಕೆ ಹೊಸ ಕೋಚ್ ಆಯ್ಕೆಯಾಗಿ ಅಂತಿಮ ಹಂತದ ಕಸರತ್ತು ನಡೆದಿದೆ. ಈ ಕೋಚ್ ಹುದ್ದೆಗೆ ಆಸ್ಟ್ರೇಲಿಯಾ ತಂಡದ ಮಾಜಿ ಕ್ರಿಕೆಟಿಗ ಜಸ್ಟಿನ್ ಲ್ಯಾಂಗರ್ ಆಯ್ಕೆ ಬಹುತೇಕ ಖಚಿತ ಎನ್ನಲಾಗಿದೆ. ಆದರೆ ಅಧಿಕೃತವಾಗಿ ಆಯ್ಕೆ ಪ್ರಕಟ ಆಗಬೇಕಿದೆ. ಡೈರೆಕ್ಟರ್ ದುನಿಯಾ ಸೂರಿ ಹಾಗೂ ಧ್ರುವ ಸರ್ಜಾ ಕಾಂಬಿನೇಷನ್ ನಲ್ಲಿ ಬರಬೇಕಾಗಿದ್ದ ಚಿತ್ರಕ್ಕೆ ಇದೀಗ ಬ್ರೇಕ್ ಬಿದ್ದಿದೆ. ಸಿನಿಮಾದಿಂದ ಇದೀಗ ದುನಿಯಾ ಸೂರಿ ಹಿಂದೆ ಸರಿದಿದ್ದಾರೆ. ಕಾರಣ ವಿಳಂಬ. ಹೌದು, ಈಗಾಗಲೇ ತುಂಬಾ ಸಮಯಗಳಿಂದ ಚಿತ್ರದ ಪ್ರೀ ಪ್ರೊಡಕ್ಷನ್ ನಲ್ಲಿ ಚಿತ್ರತಂಡ ತೊಡಕೊಂಡಿತ್ತು. ಆದರೆ ಶೂಟಿಂಗ್ ಶುರು ಮಾಡೋ ಹಂತಕ್ಕೆ ಬಂದಿದ್ದು ಕ್ರಿಮಿನಲ್ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿರುವ ಧ್ರುವ ಬಳಿ ಸಮಯ ಇಲ್ಲ. ಹೀಗಾಗಿ ವಿಳಂಬ ಆಗೋ ಸಾಧ್ಯತೆ ಇರೋ ಕಾರಣ ಆಚೆ ಬಂದಿರೋದಾಗಿ ದುನಿಯಾ ಸೂರಿ ತಿಳಿಸಿದ್ದು, ಮುಂದೊಂದು ದಿನ ಸಿನಿಮಾ ಮಾಡೋದಾಗಿ ಹೇಳಿದ್ದಾರೆ.